ಪ್ರೌಢ ಮತ್ತು ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳ 2026 ಕರಾಟೆ ಸ್ಪರ್ಧೆ ಸಮಾರಂಭ. ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಬ್ರಹ್ಮಾವರ ವಲಯ ಹಾಗೂ ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆ ಬೊಕ್ಕಪಟ್ಟ ಹೊನ್ನಾಳ್ ಇವರ ಸಹಯೋಗದೊಂದಿಗೆ ಬ್ರಹ್ಮಾವರ ವಲಯದ ವತಿಯಿಂದ ಪ್ರೌಢ ಮತ್ತು ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳ ಕರಾಟೆ ಸ್ಪರ್ಧೆ 2026 ಕಾರ್ಯಕ್ರಮ ಜರುಗಿತು. ಇದರ ಅಂಗವಾಗಿ ಸರ್ಕಾರಿ ಉರ್ದು ಶಾಲೆ ಬೊಕ್ಕಪಟ್ಟ ಹೊನ್ನಾಳದಲ್ಲಿ ಜರುಗಿದ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ ಶಕೀಲ್ ಹಸನ್ ಅವರು ಸ್ಪರ್ಧಾಳುಗಳು ಮತ್ತು ಪೋಷಕರನ್ನುದ್ದೇಶಿಸಿ ಮಾತನಾಡಿ, ಕರಾಟೆ ಕೇವಲ ಒಂದು ಕ್ರೀಡೆಯಲ್ಲ, ಅದು ಶಿಸ್ತು, ಏಕಾಗ್ರತೆ ಮತ್ತು ಆತ್ಮವಿಶ್ವಾಸವನ್ನು ಬೆಳೆಸುವ ಒಂದು ಕಲೆ. ಇದು ಸ್ಪರ್ಧೆಯಲ್ಲಿ ಭಾಗವಹಿಸುತ್ತಿರುವ ಎಲ್ಲ ಮಕ್ಕಳು ತಮ್ಮ ಪೋಷಾಕು ಮತ್ತು ನಿಯಮಗಳನ್ನು ಸರಿಯಾಗಿ ಪಾಲಿಸಿ ಶಿಸ್ತು ಹಾಗೂ ಕ್ರೀಡಾ ಮನೋಭಾವದಿಂದ ಸ್ಪರ್ಧಿಸಬೇಕು ಎಂದು ಕೋರಿಕೊಂಡರು. ಗೆಲುವು ಸೋಲುಗಳಿಗಿಂತ ಹೆಚ್ಚಾಗಿ ನೀವು ಕಲಿತ ಶಿಸ್ತು ಮತ್ತು ಪ್ರಯತ್ನವೇ ನಿಜವಾದ ಸಾಧನೆ ಎಂಬುದನ್ನು ಸ್ಪರ್ಧಿಗಳಿಗೆ ನೆನಪಿಸಿ ಕರಾಟೆ ಶಿಸ್ತು ಮತ್ತು ಆತ್ಮವಿಶ್ವಾಸ ಬೆಳೆಸುವ ಕಲೆ ಎನ್ನುವ ಮೂಲಕ ಎಲ್ಲ ಸ್ಪರ್ಧಾಳುಗಳಿಗೆ ಶುಭ ಹಾರೈಸಿದರು. ಶಾಲಾ ಆಡಳಿತ ಮಂಡಳಿ, ಶಿಕ್ಷಕ ವೃಂದ, ಹಳೆ ವಿದ್ಯಾರ್ಥಿಗಳ ಸಂಘ ಮತ್ತು ಪೋಷಕರ ಸಹಕಾರದೊಂದಿಗೆ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿತು. ಪಟುಗಳಿಗೆ, ಗುರು ಹಿರಿಯರಿಗೆ ವಂದಿಸುತ್ತಾ ನಮ್ಮ ಹೊನ್ನಾಳದ ಒಂದು ಶಾಲೆಯಲ್ಲಿ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ನಡೆಯುತ್ತಿರುವುದು ನಮ್ಮ ಹೆಮ್ಮೆಯ ವಿಷಯ. ಯಾಕಂದ್ರೆ ಈ ಹಿಂದೆ ಉರ್ದು ಶಾಲೆ ಅಂದ್ರೆ ಒಂದು ಸಾರ್ವಜನಿಕವಾಗಿ ಏನು ಬರೀ ಉರ್ದು ಮಾತಾಡುವ ಒಂದು ಸ್ಟೂಡೆಂಟ್ಗಳ ಶಾಲೆ ಅಂತ ಒಂದು ಮನಸ್ಸಲ್ಲಿ ಒಂದು ಇರ್ತಿತ್ತು. ಆದ್ರೆ ಈಗ ಅದಿಲ್ಲ. ನಮ್ಮ ಶಾಲೆಯಲ್ಲಿ ಉರ್ದು ಒಂದು ಭಾಷೆ ಮಾತ್ರ, ಮತ್ತೆ ನಾವು ಮಾತಾಡೋದು ಕನ್ನಡದಲ್ಲಿ. ಉರ್ದು ಶಾಲೆಯ ವಿಶೇಷತೆ ಏನಂದ್ರೆ ಇವತ್ತು ನಮ್ಮ ಈ ಒಂದು ಹೊನ್ನಾಳದಲ್ಲಿ ಹಿಂದೂ ಮುಸ್ಲಿಮರ ಒಂದು ಭಾವೈಕ್ಯತೆಗೆ ಪ್ರಮುಖ ಕೊಂಡಿ ನಮ್ಮ ಒಂದು ಉರ್ದು ಶಾಲೆ. ಇಲ್ಲಿ ನಾವು ಪ್ರತಿಯೊಬ್ಬ ಹಿಂದೂಗಳಲ್ಲಿ ನೀವು ಮಾತಾಡಿದ್ರೆ ಅವರು ನಮ್ಮಲ್ಲಿ ಉರ್ದುವಲ್ಲಿ ಮಾತಾಡ್ತಾರೆ, ನಾವು ಅವರ ಕನ್ನಡದಲ್ಲಿ ಮಾತಾಡೋದು. ಅದೊಂದು ವಿಶೇಷತೆ ಈ ಶಾಲೆ. ಅದು ಹಾಗೆ ಕರಾಟೆ ಬಗ್ಗೆ ನಂಗೆ ಹೆಚ್ಚಿಗೆ ಏನು ಗೊತ್ತಿಲ್ಲ. ಕ್ರಿಕೆಟ್ ಬಗ್ಗೆ ಹೇಳಿದ್ರೆ 1-2 ಗಂಟೆ ಮಾತಾಡ್ತೇವೆ, ಆದ್ರೆ 2 ನಿಮಿಷ ಮಾತಾಡ್ತೇನೆ. ಕರಾಟೆ ನಮ್ಮ ಆಜಾದ್ ಸರ್ ಇದ್ದಾರೆ ಇಲ್ಲಿ, ನನ್ನ ಸೀನಿಯರ್ 2 ವರ್ಷ. ಅವರು ನಾನು SMS ಶಾಲೆಯಲ್ಲಿ ಇರುವಾಗ ಒಮ್ಮೆ ಕರಾಟೆ ತರಬೇತಿಗೆ ಒಂದು ತಿಂಗಳ ಒಂದು ಅವಕಾಶ ಇತ್ತು, ಬನ್ನಿ ಅಂತ ಹೇಳ್ತಿದ್ರು. ಆವಾಗ ನಾವು ಹೋಗ್ಲಿಲ್ಲ, ಯಾಕಂದ್ರೆ 120 ರೂಪಾಯಿ ಕೊಡ್ಬೇಕಿತ್ತಲ್ಲಿ ಡ್ರೆಸ್ಸಿಗೆ. ಅಷ್ಟು ಬಡತನ ಅಂದ್ರೆ 120 ರೂಪಾಯಿ ಕೂಡ ನಮ್ಮಲ್ಲಿ ಇಲ್ಲ. ಇವತ್ತು ನಮಗೆ ತುಂಬಾ ಒಂದು ಪಶ್ಚಾತ್ತಾಪ ಬರ್ತಾ ಇದ್ದೇನೆ. ಯಾಕಂದ್ರೆ ಕರಾಟೆ ಎಷ್ಟು ಉತ್ತಮ ಅಂತ ಹೇಳಿದ್ರೆ ಪ್ರತಿಯೊಬ್ಬನಿಗೂ ಕೂಡ ಅದರ ಅಗತ್ಯತೆ ಬೇಕು. ಇವತ್ತು ನಾವು ದುಬೈಯಲ್ಲಿ ಒಂದು ಜಿಮ್ಮಿಗೆ ಒಂದು ಸ್ಪೆಷಲ್ ಟ್ರೈನ್ ಇಡಬೇಕಾದ್ರೆ 1,500 ಅಂದ್ರೆ 45,000 ಕೊಡ್ಬೇಕು ಒಂದು ತಿಂಗಳಿಗೆ. ನಿಮ್ದೆಲ್ಲ ನೋಡಿ ಎಲ್ಲರೂ ಸ್ಮಾರ್ಟ್ ಆಗಿದ್ದೀರಾ, ಹೊಟ್ಟೆ ಎಲ್ಲ ಚಪ್ಪಟೆ ಆಗಿದೆ. ಆದ್ರೆ ನಮ್ದು ನೋಡಿ, ಯಾಕಂದ್ರೆ ಕರಾಟೆಯಿಂದಾಗಿ ನೀವು ಫಿಟ್ನೆಸ್ ಅನ್ನು ಕಾಯ್ದುಕೊಳ್ತೀರಾ. ಅದು ಫಿಟ್ನೆಸ್ ಇಂಪಾರ್ಟೆಂಟ್. ಎಲ್ಲರೂ ಕೂಡ ಸೂಟ್ ಬುಟ್ನಲ್ಲಿ ದೊಡ್ಡ ದೊಡ್ಡ ಆಫೀಸರ್, ಇಂಟೆಲಿಜೆನ್ಸ್ ಆಫೀಸರ್ ಬಂದಾಗಿದೆ ನಮ್ಮ ಉರ್ದು ಶಾಲೆಗೆ. ಇವತ್ತು ನಿಮ್ಗೆಲ್ಲರೂ ಚಿರವನ್ಯಾಗಿದ್ದೇನೆ. ನಮ್ಮ ಶಾಲೆಗೆ ಒಂದು ಹಿಂದಿಯಲ್ಲಿ ಹೇಳ್ತಾರೆ 4 ಚಾಂದ್ ಲಗಾದಿಯ ನೀವೆಲ್ಲ. ಮುಂದಿನ ಎಲ್ಲ ಒಂದು ಹಂತದಲ್ಲಿ ಕೂಡ ನಾವು ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಸಂಪೂರ್ಣವಾಗಿ ಸಹಕಾರ ನೀಡ್ತೇವೆ. ಹಾಗೇನೆ ಇವತ್ತಿನ ದಿನ ಮುಖ್ಯವಾಗಿ ಕರಾಟೆ ಪಟುಗಳಿಗೆ ಒಂದು ನಾವು ಹೆದರ್ತಾ ಇದ್ದೀವಿ. ಬಾಲ್ಯದಲ್ಲಿ ಯಾರಾದ್ರೂ ಕರಾಟೆ ಪಟ್ಟು ಬಂದ್ರೆ ಅವರಿಗೆ ಫೈಟಿಂಗ್ ನಾವು ಹೋಗಲ್ಲ. ಯಾಕಂದ್ರೆ ಗೊತ್ತಿದೆ, ಅವರು 40 kg ಇರಲಿ, ನಾವು 80 kg ಇರಲಿ, ಅವರ ಒಂದು ಇವತ್ತು ನಮ್ಗೆ ಸಾಕು. ಆ ಒಂದು ಹೆದರಿಕೆ ನಮ್ಮಲ್ಲಿ ಇರ್ತದೆ. ಎರಡನೇದು ಮುಖ್ಯ ವಿಚಾರ ಅಂದ್ರೆ ಇವತ್ತು ಇಡೀ ವಿಶ್ವಕ್ಕೆ ಒಂದು ಅತಿ ದೊಡ್ಡ ಗಂಡಾಂತರ ಅಂದ್ರೆ ಎಲ್ಲಾ ಕಡೆ ಹೆಣ್ಣು ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ಆಗ್ತಾ ಇರೋದು. ಕರಾಟೆ ಪಟ್ಟು ಆಗಿದ್ರೆ ಸೆಲ್ಫ್ ಡಿಫೆನ್ಸ್ ಅದರಲ್ಲಿ ಮುಖ್ಯ. ಆ ಒಂದು ಏಟು ನಿಮಗೆ ಅತ್ಯಾಚಾರದಿಂದ ಕಾಪಾಡಬಹುದು. ಆದ್ರಿಂದಾಗಿ ಎಲ್ಲರಿಗೂ ಕೂಡ ನಾನು ಹೇಳ್ತಾ ಇದ್ದೇನೆ, ಅಟ್ಲೀಸ್ಟ್ ವರ್ಷಕ್ಕೆ 1 ತಿಂಗಳಾದರೂ ಕರಾಟೆಗೆ ಹೋಗಿ ನಿಮ್ಮನ್ನು ಪ್ರತಿಯೊಂದು ಹಂತದಲ್ಲೂ ಕೂಡ ಕಾಪಾಡಿಕೊಳ್ಳುವ ಆ ಗುಣ ಅದರಲ್ಲಿ ಇದೆ. ಆ ಒಂದು ಮಾತನ್ನು ಹೇಳ್ತಾ ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ನನಗೆ ಇಲ್ಲಿಯವರೆಗೆ ಆಹ್ವಾನಿಸಲು ವೇದಿಕೆಗೆ ಅವಕಾಶ ಮಾಡಿಕೊಟ್ಟ SDMC ಅಧ್ಯಕ್ಷರಾಗಿರುವ ಇಂಕಾಜ್ರವರಿಗೆ, ಅವರು ನನ್ನ ಅಣ್ಣನ ಮಗ, ಇವತ್ತು SDMC ಅಧ್ಯಕ್ಷರಾಗಿದ್ದರು. ಹಾಗೇನೆ ನನ್ನ ಕುಟುಂಬದ ಅವರು ಹೈಕಮಾಂಡ್ ಅಂತ ಹೇಳ್ತೀನಿ, ನಮ್ಮ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾಗಿರುವ ಶುಕೂರ್ ಸಾಹೇಬ್ ಅವರು ನಮ್ಮ ಸಹೋದರಿಗೂ ಕೂಡ, ಹಾಗೇನೆ ವೇದಿಕೆಗೆ ಆಗಮಿಸಲು ಅವಕಾಶ ಮಾಡಿಕೊಟ್ಟ ಖಲೀಲ್ ಕೆರಾರಿ ಅವರಿಗೂ ಹಾಗೂ ಈ ಶಾಲೆಯ ಪ್ರಿನ್ಸಿಪಾಲ್ ಆಗಿರುವ ಸುಪಿಂದರ್ ಸರ್ ಅವರಿಗೂ ಕೂಡ ಧನ್ಯವಾದ ತಿಳಿಸುತ್ತಾ ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಚಿರಋಣಿಯಾಗಿದ್ದೇನೆ. ಧನ್ಯವಾದಗಳು.